ಗಾಂಜಾ ಮಾರಾಟ ಮಾಡುತ್ತಿದ್ದ 12 ಜನ ಆರೋಪಿಗಳ ಬಂಧನ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟದಲ್ಲಿ ತೊಡಗಿದ್ದ 12 ಜನರನ್ನ ಖಚಿತ ಮಾಹಿತಿಯ ಮೇರೆಗೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ದಾಳಿ ಮಾಡಿ ಬಂಧನ ಮಾಡಿದ್ದಾರೆ. ನಗರದ ಅರವಿಂದ ನಗರ ಪಿಎನ್ಟಿ ಕ್ವಾರ್ಟರ್ಸ್ ಪಾಳು ಬಿದ್ದ ಕಟ್ಟಡದಲ್ಲಿ ಗಾಂಜಾ ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಸಿಗುತ್ತಿದ್ದಂತೆಯೇ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಪೊಲೀಸರು ಈ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬುಧವಾರ ರಾತ್ರಿ ದಾಳಿ ಮಾಡಿದ್ದಾರೆ. ಈ ವೇಳೆ ಹಳೆ ಹುಬ್ಬಳ್ಳಿ ಗೋಡ್ಕೆ ಪ್ಲಾಟ್ ನಿವಾಸಿ ಅಭಿಷೇಕ ಹನುಮಂತ, ಗಣೇಶ್ ಪೇಟೆಯ ಮೊಹಮ್ಮದ್ ಅಯಾಜ್, ಈಶ್ವರ್ ನಗರದ ಇಸ್ಮಾಯಿಲ್, ಆನಂದ್ ನಗರದ ಜಾಫರ್ ಅಲಿಯಾಸ್ ಬಾಂಬೆ ಜಾಫರ್, ಮೊಹಮ್ಮದ್ ಸಾದಿಕ್, ರೋಷನ್ ಸೋಯಬ್ ಅಲಿಯಾಸ್ ಬಲ್ಲು, ಜಮೀಲಾ ಅಹಮದ್, ಫುರ್ಖಾನ್, ಅಜ್ಮೀರ್ ನಗರದ ಶಾನವಾಜ್, ಮೆಹಬೂಬ ನಗರದ ಸಲೀಂ, ಕರೀಂ ಬಂಧಿತರಾಗಿದ್ದಾರೆ. ಇವರಿಂದ ಒಟ್ಟು 1 ಲಕ್ಷ ಮೌಲ್ಯದ 1 ಕೆಜಿ 365 ಗ್ರಾಂ ಗಾಂಜಾ, 2,000 ನಗದು, 3 ದ್ವಿಚಕ್ರ ವಾಹನ ಹಾಗೂ 9 ಮೊಬೈಲ್ ಸೇರಿ ಒಟ್ಟು 4,52,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಪ್ರಕರಣದ ಕುರಿತಂತೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮಾಹಿತಿ ಮೇರೆಗೆ ಅಕ್ರಮ ಗಾಂಜಾ ಮಾರಾಟದಲ್ಲಿ ತೊಡಗಿದ್ದ 12 ಜನರನ್ನ ಬಂಧಿಸಲಾಗಿದೆ. ಇವರಿಂದ 1,400 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಇವರಿಗೆ ರಾಜಸ್ಥಾನ ಮೂಲದವರು ಗಾಂಜಾ ಮಾರಾಟ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಇದನ್ನ ಪರಿಶೀಲನೆ ಮಾಡಬೇಕು. ಒಟ್ಟಾರೆಯಾಗಿ ಹುಬ್ಬಳ್ಳಿ ಧಾರವಾಡ ಶಿಕ್ಷಣ ಕಾಶಿ ಎಂದು ಕರೆಸಿಕೊಳ್ಳುತ್ತದೆ. ಇದನ್ನು ಗಾಂಜಾ ಹಾವಳಿ ಮುಕ್ತ ಮಾಡಲು ಪಣ ತೊಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೂಡ ಅವನ ಸ್ನೇಹಿತನೇ. ಸೊ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಅದರಲ್ಲಿ ಸುಮಾರು 550 ಗ್ರಾಮ್ ಅಷ್ಟು ಅಪಿಯಂ ಪಾಪಿ ಸ್ಟ್ರಾ ಅಂತ ಬರುತ್ತೆ, ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಒಂದು ರಾಜಸ್ಥಾನ್ ಬೇಸ್ಡ್ ನೆಟ್ವರ್ಕ್ದೇ ಡೀಟೇಲ್ಸ್ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಹುಬ್ಳಿ ಧಾರವಾಡ ನಗರ ಏನಿದೆ, ಅವಳಿ ನಗರ, ಇದೊಂದು ಶಿಕ್ಷಣ ಕಾಶಿ. ಇದನ್ನು ಮಾದಕ ವಸ್ತುಗಳ ಹಾವಳಿಯಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಇದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಕಳೆದ 10 ದಿನಗಳಿಂದ ಕನ್ಸಂಪ್ಷನ್ ಮಾಡುವಂಥವ್ರು ಏನಿದ್ದಾರೆ ಅವ್ರುಗಳನ್ನ ಮ್ಯಾಪಿಂಗ್ ಮಾಡ್ಕೊಂಡಿರುವಂಥದ್ದು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. 15 ಪೊಲೀಸ್ ಠಾಣೆಯಲ್ಲಿ ಮತ್ತು ನಮ್ಮ CCB ಸೇರಿದಂತೆ ಎಲ್ಲ ಯಾರು ಕನ್ಸಂಪ್ಷನ್ ಮಾಡ್ತಾರೆ ಅನ್ನೋಂಥದ್ದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕನ್ಸಂಪ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ಟೆಸ್ಟಿಂಗ್ ಮಾಡಿಸ್ಬೇಕಾಗತ್ತೆ. ಅದನ್ನು ಕೂಡ ನಮ್ಮ ಕಿಮ್ಸ್ ವೈದ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಫಿಷಿಯೆಂಟ್ ನಂಬರ್ ಆಫ್ ಕಿಟ್ಸ್ ಇದ್ದಾವೆ ಅನ್ನೋಂಥದ್ದನ್ನು ಸರ್ಟೈನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಕಿಟ್ ಬೇಕಾಗುತ್ತೆ ಅದನ್ನು ಕನ್ಸಂಪ್ಷನ್ ಟೆಸ್ಟ್ ಮಾಡಲಿಕ್ಕೆ. ಸೊ ಆದಷ್ಟು ಬೇಗ ಈ ಕನ್ಸಂಪ್ಷನ್ ಮಾಡ್ತಿರೋಂಥವ್ರ ಮೇಲೆ ಕೂಡ 27B NDPS ಆ್ಯಕ್ಟಲ್ಲಿ ಅದು ಅಫೆನ್ಸ್ ಆಗುತ್ತೆ. ಹಂಗಾಗಿ ಅವ್ರುಗಳನ್ನ ಕೂಡ ವ್ಯಾಪಕವಾಗಿ ಒಂದು ಡ್ರೈವ್ ರೀತಿಯಲ್ಲಿ ಅಕ್ರಾಸ್ ದಿ ಸಿಟಿ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಂಗಾಗಿ ಪರ್ಫೆಕ್ಟ್ ಇನ್ಫಾರ್ಮೇಷನ್ ತೊಗೊಳೋವಂಥದ್ದು. ಮತ್ತು ಈ ಮಧ್ಯದಲ್ಲಿ ಕೆಲವು ಸ್ಥಳಗಳಲ್ಲಿ ಅದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ PGಗಳಿರ್ಬೋದು ಅಥವಾ ಕೆಲವು ಹೈ ಎಂಡ್ ರೆಸ್ಟೋರೆಂಟ್ಸ್ ಅಥವಾ ಹೋಟೆಲ್ಸ್ ಇರ್ಬೋದು, ಅಂಥ ಕಡೆ ಎಲ್ಲ ಮಾರಾಟ ಮಾಡ್ತಾರೆ ಮತ್ತು ಕನ್ಸಂಪ್ಷನ್ ಮಾಡ್ಕೊಂಡು ಅಲ್ಲಿ ಬರ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗಿರೋದ್ರ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಮಾಹಿತಿಯನ್ನು ಹೆಚ್ಚುವರಿಯಾಗಿ ಮತ್ತು ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಅಂತ ಏನಂತೀವಿ ಆ ಥರ ಕಲೆ ಹಾಕಲಿಕ್ಕೆ ಹೇಳಿದ್ದೀವಿ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಎಸ್ಟಾಬ್ಲಿಷ್ಮೆಂಟ್ಸು ಡ್ರಗ್ ಕನ್ಸಂಪ್ಷನ್ ಅಥವಾ ಡ್ರಗ್ ಪೆಡ್ಲಿಂಗಿಗೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದೆ ಅಥವಾ ಅಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದ್ರೂ ಮೌನವಾಗಿದ್ದಾರೆ ಅಂತಂದರೆ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಕೂಡ ನಾವು ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇದೆ. ಹಂಗಾಗಿ ಕಳೆದ 10 ದಿನಗಳಲ್ಲಿ ಒಂದು 4-5 ಕೇಸು ಡ್ರಗ್ ಪೆಡ್ಲಿಂಗ್ದು ಜಾಸ್ತಿ ಮಾಡಿದ್ದಾರೆ. ಅಂದರೆ ಯಾರು ಪೆಡ್ಲರ್ಸ್ ಇದ್ದರು, ಸೆಲ್ಲರ್ಸ್ ಇದ್ದರು, ಪ್ರೊಕ್ಯೂರ್ ಮಾಡಿಕೊಂಡು ಸಬ್ಲೇಟಿಂಗ್ ಮಾಡೋವಂಥವ್ರು ಇದ್ದರು, ಅಂಥವ್ರ ಮೇಲೆ ಇಲ್ಲಿವರೆಗೂ ಕಾರ್ಯಾಚರಣೆ ಆಗಿದೆ. ನನಗೆ ಗೊತ್ತಿರೋಂಗೆ ಸುಮಾರು ಒಂದು 45ಕ್ಕೂ ಹೆಚ್ಚು ಆರೋಪಿಗಳನ್ನು ಒಂದು 5-6 ಕೇಸಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಮುಂದುವರೆದು ಪೆಡ್ಲರ್ಸ್ ಜೊತೆಗೆ ಕನ್ಸಂಪ್ಷನ್ ಮಾಡೋವಂಥವ್ರ ಮೇಲೆ ಕೂಡ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಸರ್, ಇವತ್ತಿನ ಪ್ರಕರಣ ಏನಿದೆ ಅದು 1.5 kg ಗಾಂಜಾ ಇದೆ. ಜನರಲಿ ನಾವು ಮೌಲ್ಯ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಕೇಸ್ಗಳ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ 1 lakh ರೂಪಾಯಿ ಪರ್ kg ಅಂತ ಹಾಕೋತೀವಿ. ಅದು ಆ್ಯಕ್ಚುಲಿ ಪ್ರೊಕ್ಯೂರ್ ಮಾಡ್ಕೊಂಬರೋರಿಗೆ ನಮಗಿರೋ ಮಾಹಿತಿಯಲ್ಲಿ ಮತ್ತು ನಾವು ಇಂದಿನ ಪ್ರಕರಣಗಳಲ್ಲಿ
ತನಿಖೆ ಮಾಡಿದಂಥ ಸಂದರ್ಭದಲ್ಲಿ 10,000 to 20,000 ಮೌಲ್ಯದಲ್ಲೂ ಸಿಗುತ್ತೆ. ಆದರೆ ಇಲ್ಲಿ ಅದನ್ನು 50 ಗ್ರಾಮು, 100 ಗ್ರಾಮು, 20 ಗ್ರಾಮು, 30 ಗ್ರಾಮ್ ಈ ಥರ ಮಾರಬೇಕಾದ್ರೆ ಅವರು ಅಪ್ರಾಕ್ಸಿಮೇಟ್ಲಿ 1 kg ಮಾರಾಟ ಮಾಡಿದರೆ ಸರಿಸುಮಾರು 1 ಲಕ್ಷದವರೆಗೂ ಅವರು ಗಳಿಕೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದೆ. ಹಾಗಾಗಿ 1.5 kg ಲೆಕ್ಕಕ್ಕೆ ಅಂದರೆ ತಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದ್ರ ಜೊತೆಗೆ ಈ ಥರ ಪ್ರಕರಣಗಳು ಯಾವುದೇ ದಾಖಲಾದಾಗ ಅವರು ಉಪಯೋಗಿಸ್ತಿದ್ದಂತಹ ಮೊಬೈಲ್ ಇರ್ಬೋದು, ಅವರು ಉಪಯೋಗಿಸ್ತಿದ್ದಂಥ ವಾಹನ ಇರ್ಬೋದು, ಅದನ್ನೆಲ್ಲ ನಾವು ಸೀಸ್ ಮಾಡ್ಕೋತೀವಿ. ಸೊ ಹಂಗಾಗಿ ಒಟ್ಟಾರೆ ಮೌಲ್ಯ ಈ ಪ್ರಕರಣದ ರೇಡ್ ಕ್ಯುಮುಲೇಟಿವ್ ಅಮೌಂಟ್ ಅರೌಂಡ್ 4.5 lakhs ಆಗುತ್ತೆ. ಬಟ್ ಗಾಂಜಾ ದ್ಯಾಸ್ ಪಬ್ಲಿಕ್ ಸಿಟಿ ನ್ಯೂಸ್ ಹುಬ್ಬಳ್ಳಿ.